ಇನ್ನು ಗ್ಯಾರಂಟಿಗಳಿಗೆ ಎಸ್ಸಿ ಎಸ್ಟಿಗಳ ಹಣವನ್ನ ಬಳಕೆ ಮಾಡಿರುವ ವಿಚಾರ ಇದೀಗ ದೊಡ್ಡ ಚರ್ಚೆಗೆ ಗ್ರಾಸ ಆಗಿದೆ. ಬಿಜೆಪಿ ನಾಯಕರಂತೂ ಕಾಂಗ್ರೆಸ್ ವಿರುದ್ಧ ಕಾಲ್ ಕೆರೆದು ನಿಂತಿದ್ದಾರೆ. ಸಿಎಂ ಅಹಿಂದ ನಾಯಕ ಅಂತ ಹೇಳ್ಕೊಳ್ತಾರೆ, ಆದ್ರೆ ದಲಿತರಿಗೆ ಮೋಸ ಮಾಡ್ತಿದ್ದಾರೆ ಅಂತೆಲ್ಲ ಅಬ್ಬರಿಸ್ತಾ ಇದ್ದಾರೆ. ಅಲ್ಲಿ ಹೆಚ್ಚು ಬೆನಿಫಿಷರೀಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲಿ ಕೂಡ ಬರ್ತಾರೆ. ನೀವು ಒಬ್ಬರೇ ಅಲ್ಲ ಪಾಪ ಎಸ್ಸಿಪಿ ಎಸ್ಟಿಪಿಯ ವಾರಸುದಾರರು, ಅವರು ಕೂಡ ನಮ್ಮ ಫಲಾನುಭವಿಗಳಿದ್ದಾರೆ. ಈ ರೀತಿ ಈ ಸರ್ಕಾರ ವಂಚನೆ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ಭ್ರಷ್ಟಾಚಾರದ ಪರಮಾವಧಿಗೆ ತಲುಪ್ತಾ ಇದ್ದಾರೆ. ದಿನಕ್ಕೊಂದು ಕದನ, ಕ್ಷಣಕ್ಕೊಂದು ಆರೋಪದ ಬಾಣ. ಕಾಂಗ್ರೆಸ್ ವಿರುದ್ಧ ಸಮರ ಸಾರಿರುವ ಕೇಸರಿ ಪಡೆ ಒಂದು ಕಡೆ ಮುಡ ಅಕ್ರಮವನ್ನ ಅಸ್ತ್ರವಾಗಿಸಿಕೊಂಡಿದ್ರೆ, ಮತ್ತೊಂದು ಕಡೆ ಗ್ಯಾರಂಟಿ ಹಣದ ಕತೆಗೂ ಕೈ ಹಾಕಿದೆ. ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವನ್ನ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡೋಕ್ ಮುಂದಾಗಿರೋದು ಬಿಜೆಪಿ ಕೋಪಾಗ್ನಿ ಸ್ಫೋಟವಾಗುವಂತೆ ಮಾಡಿದೆ. ದಲಿತರ ಅಭಿವೃದ್ಧಿ ದುಡ್ಡು ಗ್ಯಾರಂಟಿ ಯೋಜನೆಗೆ ಬಳಕೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜೋರಾಯಿತು ಗ್ಯಾರಂಟಿ ಗುದ್ದಾಟ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಅಭಿವೃದ್ಧಿ ಪರಿಷತ್ ಸಭೆಯಲ್ಲಿ ದಾಖಲೆ ಸಮೇತ ಅಧಿಕಾರಿಗಳೇ ಸಿಎಂ ಮುಂದೆ ಹಣ ಬಳಕೆ ಬಗ್ಗೆ ದಾಖಲೆ ಇಟ್ಟಿದ್ರು. ಈ ದಾಖಲೆ ಪ್ರಕಾರ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿಗೆ ಬಳಸ್ಕೊಳ್ತಿರೋದು ಬಯಲಾಗಿತ್ತು. ಆದರೆ ಇದಕ್ಕೆ ಸಮರ್ಥನೆ ಕೊಟ್ಟಿದ್ದ ಸಿಎಂ, ಗ್ಯಾರಂಟಿ ಯೋಜನೆಯಲ್ಲೂ ಎಸ್ಸಿ ಎಸ್ಟಿ ಸಮುದಾಯದವರಿದ್ದಾರೆ, ಹೀಗಾಗಿ ಬಳಕೆ ಮಾಡಿದ್ದೀವಿ ಅಂದಿದ್ರು. ಸಿಎಂ ಈ ಮಾತಿಗೆ ತಿರುಗೇಟು ಕೊಟ್ಟ ಕುಮಾರಸ್ವಾಮಿ, ಆ ಹಣಕ್ಕೆ ನೀವೊಬ್ಬರೇ ವಾರಸುದಾರರಲ್ಲ ಅಂತ ಕಾಲೆಳೆದಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು, ಅದು ಕಾಯ್ದೆ ಮಾಡಿದ್ದೀವಿ ನಾವು 2013ರಲ್ಲಿ. ಇದ್ರ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಮೂಲಕನೂ ಕೂಡ ಈ ವರ್ಗದ ಜನರಿಗೆ ಅಲ್ಲಿ ಹೆಚ್ಚು ಬೆನಿಫಿಷರೀಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲಿ ಕೂಡ ಬರ್ತಾರೆ. ಪ್ರತಿ ಇಲಾಖೆಗೆ ಎಷ್ಟೆಷ್ಟು ಹಣ ಅಂತಕ್ಕಂಥದ್ದನ್ನು ಕೂಡ ನಿಗದಿ ಮಾಡಿದ್ದೀವಿ. ಈ 24-25 ಸಾಲಿನ ಬಜೆಟ್ ಏನು ಮಂಡನೆ ಮಾಡಿದ್ದಾರೆ, 3,65,000 ಕೋಟಿನಲ್ಲಿ 40,000 ಕೋಟಿ ರೂಪಾಯಿಗಳನ್ನು ಎಸ್ಸಿಪಿ ಎಸ್ಟಿಪಿ ಅನುದಾನವನ್ನು ಹಂಚಿಕೆ ಮಾಡಿದ್ದಾರೆ. ನೀವು ಒಬ್ಬರೇ ಅಲ್ಲ ಪಾಪ ಎಸ್ಸಿಪಿ ಎಸ್ಟಿಪಿಯ ವಾರಸುದಾರರು. ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಕೂಡ ಕೆಂಡಾಮಂಡಲರಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ ಸಿಎಂ ಅಹಿಂದ ಅಂತ ಹೇಳ್ತಿದ್ದಾರೆ, ಆದರೆ ಭ್ರಷ್ಟಾಚಾರದ ಪರಮಾವಧಿಗೆ ತಲುಪಿದ್ದಾರೆ ಅಂತ ಗುಡುಗಿದ್ರು. ಇನ್ನು ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ ದಲಿತರಿಗೆ ಸರ್ಕಾರ ವಂಚನೆ ಮಾಡ್ತಿದೆ ಅಂತ ಕಿಡಿಕಾರಿದ್ರು. ನಮ್ಮ ಹರಿಜನ ಗಿರಿಜನರಿಗೆ ಸೇರಿದಂತಹ ಹಣವನ್ನು ದುರ್ಕೆ ಮಾಡಿ ನೀವೇನು ಹೇಳ್ತೀರಿ? ಅಹಿಂದ. ಸಿದ್ದರಾಮಯ್ಯನವರು ಬಹುಶಃ ತಮ್ಮ ಕೊನೆಯ ಅವಧಿ ಅಂತ ಅಂದುಕೊಂಡು ಭ್ರಷ್ಟಾಚಾರದ ಪರಮಾವಧಿಗೆ ತಲುಪ್ತಾ ಇದ್ದಾರೆ. 20,000 ಕೋಟಿ ಮಾತ್ರ ಎಸ್ಸಿ ಎಸ್ಟಿಗೆ ಇಟ್ಟಂಗೆ ಭಾಳ ಸ್ಪಷ್ಟ ಆಗ್ತದೆ. ಎಸ್ಸಿ ಎಸ್ಟಿ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ. ದಲಿತರ ಹೆಸರು ಹೇಳಿ, ಅಂಬೇಡ್ಕರ್ ಅವರ ಹೆಸರು ಹೇಳಿ, ಒಂದು ಕೈಯಲ್ಲಿ ಕೊಟ್ಟಂಗೆ ಮಾಡಿ ಮತ್ತೊಂದು ಕೈಯಲ್ಲಿ ನೀವು ವಾಪಸ್ ಕಿತ್ಕೊಂಡು ದಲಿತರಿಗೆ ಕೊಡ್ತಿದ್ದಾರೆ ಅಂತ ಹೇಳೋದು ಮಾತ್ರ, ಆದರೆ ಅವ್ರಿಗೆ ಒಂದು ಕಾಸು ಸೇರೋದಿಲ್ಲ. ಈ ರೀತಿ ಈ ಸರ್ಕಾರ ವಂಚನೆ ಮಾಡ್ತಾ ಇದೆ. ಬಿಜೆಪಿ ನಾಯಕರ ಮಾತಿಗೆ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಎಸ್ಸಿ ಎಸ್ಟಿ ಹಣವನ್ನ ಕಡಿತ ಮಾಡಲಾಗಿತ್ತು. ಇವರು ಆ ಸಮುದಾಯಗಳಿಗೆ ಎಷ್ಟು ಹಣ ಮೀಸಲಿಟ್ಟಿದ್ರು ಅನ್ನೋದಕ್ಕೆ ಉತ್ತರ ಕೊಡ್ಲಿ ಅಂತ ಕಾಲೆಳೆದಿದ್ದಾರೆ. ನೋಡಿ, ಬಿಜೆಪಿ ಟೀಕೆಗೆ ನಾನು ಉತ್ತರ ಕೊಡೋದು ಯಾಕಂತಂದ್ರೆ ಅವರೇ ಗೊತ್ತಿದೆ. ಅವರು ಏನು ನಾವು 2013ರಿಂದ 2018ರವರೆಗೂ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಎಷ್ಟು ಎಸ್ಸಿ ಎಸ್ಟಿ ಜನಕ್ಕೆ SCP TSP ಎಷ್ಟು ಇಟ್ಟಿದ್ರು, ಅದನ್ನು ಎಷ್ಟು ಅವರು ತಮ್ಮ ಸರ್ಕಾರದ ಅವಧಿಯಲ್ಲಿ ಕಡಿತ ಮಾಡಿದ್ದಾರೆ. ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇದ್ದೀವಿ ಅಂತಂದರೆ ನಮ್ಮ ಗ್ಯಾರಂಟಿಗಳಲ್ಲೂ ಕೂಡ SCP TSP ಇದೆ. ನಮ್ಮ ಗ್ಯಾರಂಟಿಗಳಲ್ಲೂ ಕೂಡ ನಾವು ಎಸ್ಸಿ ಎಸ್ಟಿಗಳಿಗೆ ಮೊದಲ ಆದ್ಯತೆ ಕೊಡ್ತೀವಿ. ಈಗ ನೀವು ಸುಮಾರು ದಿನದಿಂದ ನೋಡ್ತಾ ಇರ್ಬೋದು, ಒಂದು ತಿಂಗಳದಿಂದ ನಮ್ಮ ಗೃಹಲಕ್ಷ್ಮಿ ಹಣ ಸುಮಾರು ಕಡೆ ಬಂದಲ್ಲ ಅಂತ ಹೇಳ್ತಾರೆ. ಬಟ್ ಎಸ್ಸಿ ಎಸ್ಟಿಗಳಿಗೆ ಮೊದಲ ಆದ್ಯತೆ ಕೊಟ್ಟು ಈಗಾಗಲೇ ಇಡೀ ರಾಜ್ಯಾದ್ಯಂತ SC STಗಳಿಗೆ ದುಡ್ಡು ಹಾಕಿದ್ದೀನಿ ನಾನು. ಮುಡ ಮಹಾಸಮರ ಬೆನ್ನಲ್ಲೇ ಬಿಜೆಪಿಗೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಖರ್ಚು ವೆಚ್ಚ ಬ್ರಹ್ಮಾಸ್ತ್ರ ಕೊಟ್ಟಂತಿದೆ. ಇದೇ ವಿಷಯವನ್ನಿಟ್ಕೊಂಡು ಕೇಸರಿ ಪಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಊರಿದೂರಿದು ಬೀಳ್ತಿದೆ. ಬ್ಯೂರೋ ರಿಪೋರ್ಟ್, TV9.